ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ಕೊಡ್ತೀನಿ. ಈ ಸಮಯದಲ್ಲಿಯೂ ಕೂಡ ನಾವು ದೇವರ ವಾಕ್ಯನ ಧ್ಯಾನಿಸ್ಲಿಕ್ಕಾಗಿ ಹೋಗೋಣ. ಉಜ್ಜೀವನಕ್ಕಾಗಿ ನಾವು ಸಿದ್ಧರಾಗ್ತಾ ಇದ್ದೇವೆ. ಉಜ್ಜೀವನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ಮುಖ್ಯ. ಅದರಲ್ಲಿ ಮುಖ್ಯವಾಗಿ ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಮುಖ್ಯವಾದದ್ದು. ಕ್ರಿಸ್ತನು ತಂದೆಯಂತೆ ನಿರ್ದೋಷಿಯಾಗಿದ್ದಾನೆ. ತಂದೆಯು ಹೇಗೆ ಆತನು ಪ್ರೀತಿಸುವವರಾಗಿದ್ದರು ಅದೇ ರೀತಿಯಲ್ಲಿ ಕ್ರಿಸ್ತನು ಪ್ರೀತಿಸುವವರಾಗಿದ್ದರು, ನಿರ್ದೋಷಿಯಂತೆ ಪ್ರೀತಿಸುವವರಾಗಿದ್ದರು. ಆದ ಕಾರಣ ಪ್ರೀತಿ ಎಂಬ ಫಲವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ನಾವು ಪ್ರೀತಿ ಅನ್ನೋ ಫಲದಲ್ಲಿ ಅನೇಕ ವಿಚಾರಗಳನ್ನ ಧ್ಯಾನಿಸಿದ್ವಿ. ಪ್ರೀತಿ ಎಂಥದ್ದಾಗಿರಬೇಕು ಅನ್ನುವಾಗ ಅದು ಕ್ಷಮೆಯುಳ್ಳದ್ದು. ಪ್ರೀತಿ ಎಂಥದ್ದಾಗಿರ್ಬೇಕಂದ್ರೆ ಅದು ನಮ್ಮ ಮಾತಿನಲ್ಲಿಯೂ ಕೂಡ ಕಾಣಿಸಲ್ಪಡಬೇಕು ಅನ್ನೋದನ್ನು ನಾವು ಕಳೆದ ವಾರದಿಂದ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಪ್ರೀತಿ ನಮ್ಮ ಮಾತಿನಲ್ಲಿ ಅದು ಕಾಣಿಸಲ್ಪಡಬೇಕು. ಅದಕ್ಕಾಗಿ ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಾಲಿಗೆ ವಿಷಯವನ್ನು ಮಾತಾಡುವ ಯಾಕೋಬ 3ನೇ ಅಧ್ಯಾಯವನ್ನು ನಾವೀಗ 1ನೇ ವಚನದಿಂದ ಆಲ್ಮೋಸ್ಟ್ 12ನೇ ವಚನದವರೆಗೂ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅನೇಕ ವಿಚಾರಗಳು ಅದರಲ್ಲಿ ಅಡಕವಾಗಿದೆ. ಅದನ್ನು ನಾವು ಈ ಸಮಯದಲ್ಲಿ ನಾವು ನೋಡೋಣ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳ್ಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಸೊ ಈಗ ನಾವು ನೋಡುವಾಗ ಇಲ್ಲಿ ಯಾಕೋಬನು ಹೇಳ್ತಾನೆ, ಬೋಧಕರಾಗಬೇಡ್ರಿ. ಬೋಧಕರು ಆಗಬೇಡ್ರಿ ಅಂತ ಯಾಕೆ ಈ ಥರ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ನೋಡುವಾಗ ಬೋಧಿಸುವಂಥ ವ್ಯಕ್ತಿ ತಾನು ನಡೆಯದೆ ಮತ್ತೊಬ್ಬರಿಗೆ ಹೇಳುವಾಗ ಅದರಿಂದ ಅದು ಎಫೆಕ್ಟಿವ್ ಆಗಿ ಕಾಣಿಸೋದಿಲ್ಲ. ಅದರಿಂದ ಯಾವುದೇ ರೀತಿಯಾದಂತಹ ಪ್ರತಿಫಲನೂ ಸಹ ಇಲ್ಲ. ಅನೇಕರು ಬೋಧಕರಾಗಿ ನಾವು ಬೋಧಿಸುವವರಾಗಿದ್ದೇವೆ. ಸೊ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಶೋಧನೆ ಸಹ ಆ ರೀತಿ ಕಾಣಿಸ್ತದೆ. ಮನುಷ್ಯ ಏನು ಮಾಡ್ತಾನೆ, ಸಾಧಾರಣವಾಗಿ ತಾನು ಕಲಿತಿಲ್ಲದೆ ಇದ್ದರೂ ಕೂಡ ಇನ್ನೊಬ್ರು ಕಲಿಸ್ಬೇಕಂತ ಯೋಚನೆ ಮಾಡ್ತಾನೆ. ಈಗ ನಾವು ನೋಡೋದಾದ್ರೆ ಆದಾಮನ ಬೀಳಲ್ಪಟ್ಟ ಸ್ವಭಾವದಲ್ಲಿ ಕೂಡ ನಾವು ನೋಡ್ಬೋದು. ಆದಾಮ ಪಾಪ ಮಾಡಿದ ಕೂಡಲೇ ಆತ ಬಚ್ಚಿಟ್ಕೊಂಡಿದ್ದಾಗ ದೇವರ ಆತನನ್ನ, ನೀನು ಎಲ್ಲಿದ್ದಿ, ನಾನು ತಿನ್ನಬೇಡ ಎಂಬುದಾಗಿ ಹೇಳಿದ ಮರದಣ್ಣನ ತಿಂದಿಯಾ ಅಂತ ಕೇಳಿದಾಗ ಅಲ್ಲಿ ಆದಾಮ ಕೊಡುವಂಥ ಉತ್ತರ, ಸ್ವಾಮಿ ನೀನು ಕೊಟ್ಟ ಆ ಸ್ತ್ರೀ ಮತ್ತು ನೀನು ಕೊಟ್ಟ ಸ್ತ್ರೀ ಕೊಟ್ಲು, ನಾನು ತಿಂದೆ. ನೀನು ಕೊಟ್ಟ ಸ್ತ್ರೀ, ನೀನು ಮತ್ತು ನೀನು ಕೊಟ್ಟಂತಹ ಸ್ತ್ರೀ ಇಬ್ಬರು ಕೂಡ ಸರಿ ಇಲ್ಲ. ಆತ ದೇವರಿಗೆ ಬೋಧಿಸುವಂತೆ ಕಾಣಿಸ್ತದೆ, ದೇವರನ್ನೇ ತಪ್ಪು ಹುಡುಕುವಂತೆ ಕಾಣಿಸ್ತದೆ, ಹಾಗೆ ನಾನು ಸರಿ ಎಂಬುದಾಗಿ ಹೇಳ್ಕೊಂಡಂತೆ ಕಾಣಿಸ್ತದೆ. ಹಾಗಿದ್ರೆ ಪ್ರಿಯರೇ, ಈ ದಿನಗಳಲ್ಲಿ ಹಾಗೇ ಕಾಣಿಸ್ತದೆ. ನಾನು ಸರಿ ಮತ್ತೊಬ್ಬರು ಸರಿ ಇಲ್ಲ ಅನ್ನುವಂತೆ ಬೋಧನೆಗಳು ಹೊರಡೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ನಾವು ನಡೆಯದ ವಿಚಾರಗಳನ್ನ ಇನ್ನೊಬ್ಬರಿಗೆ ಹೇಳೋದು ಕಷ್ಟ. ಏಸು ಆಗಿರಲಿಲ್ಲ. ಏಸು ಹೇಗಿದ್ರು ಅಂತ ಹೇಳಿದ್ರೆ, ಮೊದಲು ತಮ್ಮ ಜೀವಿತದಲ್ಲಿ ತಾವು ಬೋಧಿಸಿ ನಂತರ ಇನ್ನೊಬ್ಬರಿಗೆ ತಾವು ಅದರ ಪ್ರಕಾರ ನಡೆದು ನಂತರ ಅವ್ರು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದ್ರು. ಏಸು ಪ್ರೀತಿ ಮಾಡಿ ನಂತರ ಪ್ರೀತಿ ಕುರಿತಾಗಿ ಮಾತಾಡಿದ್ರು. ಏಸು ಪ್ರಾರ್ಥಿಸ್ತಾ ಇದ್ರು. ಒಳ್ಳೆ ಪ್ರಾರ್ಥನೆಗಾರ, ರಾತ್ರಿ ಹಗಲು ಪ್ರಾರ್ಥಿಸುವವರಾಗಿದ್ರು. ಸೊ ಶಿಷ್ಯರು ಯೇಸುವಿನ ಬಳಿಗೆ ಹೋಗಿ ಅವರೇ ಕೇಳ್ತಾರೆ. ಲೂಕ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರಲ್ಲಿ ಒಬ್ಬ ಶಿಷ್ಯ ಹೋಗಿ ಯೇಸುವಿನ ಬಳಿ ಕೇಳ್ತಾನೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋದನ್ನ ಹೇಳ್ಕೊಡಿ ಎಂಬುದಾಗಿ. ಅಲ್ಲಿವರೆಗೆ ಯೇಸು ಹೇಳ್ಕೊಡ್ಲಿಲ್ಲ. ಅಲ್ಲಿವರೆಗೆ ಯೇಸು ಸುಮ್ಮನಿದ್ರು. ಅಂದ್ರೆ ಯೇಸುವಿನ ಮಾತಿಗಿಂತಲೂ ಅವರ ಜೀವಿತ ಬಲವಾದ ಕಾರ್ಯವನ್ನು ಮಾಡಿದೆ. ಹಾಗಿದ್ರೆ ಕ್ರೈಸ್ತರಾದ ನಾವು ಉಜ್ಜೀವನಕ್ಕೆ ಸಿದ್ಧರಾಗಬೇಕಂದ್ರೆ ನಾವು ಮಾತಿನಲ್ಲ, ನಮ್ಮ ಜೀವಿತದ ಮೂಲಕವಾಗಿ ನಾವು ಜನರೊಂದಿಗೆ ಮಾತಾಡಬೇಕಾಗಿದೆ. ಸೊ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು. ನಾವು ಬೋಧಿಸುವಾಗಲೂ ಎಚ್ಚರಿಕೆ. ಸೊ ನಾವು ಆ ವಿಷಯದಲ್ಲಿ ನಾವು ನಡೀತಾ ಇದ್ದೇವೋ, ಇಲ್ಲದೇ ಇದ್ರೆ ನಾವು ಬೋಧಿಸುವುದು ವ್ಯರ್ಥ. ಅದಕ್ಕಾಗಿ ಆತ ಹೇಳ್ತಾನೆ, ಬೋಧಕರೇ ಹೆಚ್ಚಾಗಿ ಬೋಧಕರಾಗಬೇಡ್ರಿ, ಅನೇಕರ ವಿಷಯದಲ್ಲಿ ತಪ್ಪುವುದುಂಟು. ಮುಂದೆ ನಾವು ನೋಡುವಂಥ ಒಂದು ವಿಷಯ. ಸೊ ಈ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ವಿಷಯನ ನಾವು ಧ್ಯಾನ ಮಾಡೋಣ. ಸಭೆಯ ಒಳಗೆ ಬರುವಂಥ ಜನಗಳನ್ನು ನಾವು ಪ್ರೋತ್ಸಾಹ ಪಡಿಸೋದಕ್ಕೆ ಕಷ್ಟ, ಪ್ರೀತಿಯ ಮಾತುಗಳನ್ನ ಆಡೋದಕ್ಕೆ ಕಷ್ಟ, ಅವ್ರನ್ನ ದೃಢಪಡಿಸೋದಕ್ಕೆ ಕಷ್ಟ. ಅದೇ ಅವ್ರನ್ನ ಟೀಕಿಸೋದು ಸುಲಭ. ಇದನ್ನು ನಾವು ಯೋಚನೆ ಮಾಡಿ ನೋಡುವಾಗ ಸೊ ನಾವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ನೋಡ್ರಿ. ಅವ್ರನ್ನ ದೃಢಪಡಿಸ್ಲಿಕ್ಕೆ, ಅವರ ಪ್ರೋತ್ಸಾಹ ಪಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಒಬ್ಬ ವ್ಯಕ್ತಿಯನ್ನು ಪ್ರೋತ್ಸಾಹಪಡಿಸಿ ಅವ್ರನ್ನ ಕ್ರಿಸ್ತನೊಳಗೆ ಬೆಳೆಸುವಂಥದ್ದು ಎಷ್ಟು ದಿವಸಗಳು ತೆಗೆದುಕೊಳ್ತದೆ, ಎಷ್ಟು ಪ್ರಯಾಸ ತೆಗೆದುಕೊಳ್ತದೆ. ಅದೇ 1 ಸೆಕೆಂಡಲ್ಲಿ ಅವ್ರನ್ನ ಟೀಕಿಸಿ ಅವ್ರನ್ನ ಅರ್ಧ ಹಾಗೆ ಮಾಡ್ಬೋದು, ಅವ್ರನ್ನ ನೋಯಿಸಿ ಬಿಡ್ಬೋದು. ಹಾಗಿರೋದ್ರಿಂದ
ನಾವು ಎಚ್ಚರಿಕೆ ವಹಿಸೋಣ. ನಮ್ಮ ಮಾತುಗಳು ಮತ್ತೊಬ್ಬರನ್ನ ಟೀಕಿಸ್ತಿದೆಯೋ, ನಮ್ಮ ಮಾತುಗಳು ಮತ್ತೊಬ್ಬರನ್ನ ನೋಯಿಸ್ತಿದೆಯೋ, ನಮ್ಮ ಮಾತುಗಳು ಅಥವಾ ಅವ್ರನ್ನ ಪ್ರೀತಿಸ್ತಾ ಇದೆಯೋ, ಅವ್ರನ್ನ ದೃಢಪಡಿಸ್ತಾ ಇದೆಯೋ, ನಾವು ಪರೀಕ್ಷಿಸಿಕೊಂಡು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋದು ಒಳ್ಳೆಯದು ಎಂಬುದಾಗಿ ನಾನು ಅಂದ್ಕೊಳ್ತೇನೆ. ಮತ್ತು ಮೂರನೇ ಅಧ್ಯಾಯದ 2ನೇ ವಚನಕ್ಕೆ ನಾವು ಹೋಗೋಣ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನಾಲಿಗೆಯನ್ನ 2 ಬಲವಾದಂಥ ಸಂಗತಿಗಳಿಗೆ ಇಲ್ಲಿ ಹೋಲಿಕೆ ಮಾಡಿ ಮಾತಾಡಲಾಗಿದೆ. ಮೊದಲನೇದಾಗಿ ಕುದುರೆಯನ್ನ ಕಂಟ್ರೋಲ್ ಮಾಡಲಿಕ್ಕಾಗಿ, ನಿಯಂತ್ರಿಸಲಿಕ್ಕಾಗಿ ಉಪಯೋಗಿಸುವಂತಹ ಕಡಿವಾಣ. ಎರಡನೇದಾಗಿ ದೊಡ್ಡ ದೊಡ್ಡ ಹಡಗುಗಳನ್ನು ತಿರುಗಿಸುವುದಕ್ಕೆ ಉಪಯೋಗಿಸಲ್ಪಡ್ತಕ್ಕಂಥ ಚುಕ್ಕಾಣಿ. ಈ ಚುಕ್ಕಾಣಿ ಮತ್ತು ಆ ಒಂದು ಕಡಿವಾಣಕ್ಕೆ ಹೋಲಿಕೆ ಮಾಡಿ ನಾಲಿಗೆಯೂ ಅಂಥದ್ದೇ ಎಂಬುದಾಗಿ ಹೇಳ್ತಿದ್ದಾರೆ. ನಾಲಿಗೆ ಅದೇ ರೀತಿಯಲ್ಲಿ ಸಣ್ಣ ಅಂಗವಾಗಿದ್ರೂ ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತದೆ. ಈ ದೇಶವನ್ನು ಆಳುತ್ತಿರುವುದು ಸಣ್ಣ ನಾಲಿಗೆಯೇ. ನಮ್ಮ ದೇಶಕ್ಕೆ ಬೆಂಕಿ ಹಚ್ಚುವಂತೆ ಕಾರ್ಯಗಳನ್ನು ಮಾಡಿ ನಡೀತಿರೋದು ನಾಲಿಗೆಯೇ. ಪ್ರಪಂಚಕ್ಕೆ ಬೆಂಕಿ ಹಚ್ತಿರೋದು ನಾಲಿಗೆ. ಮುಂದೆ ನಾವು ನೋಡ್ತೇವೆ, ನಾಲಿಗೆ ಸಣ್ಣ ಅಂಗ ಆದರೂ ಕೂಡ ಅದನ್ನು ಯಾರೂ ಆ ತೋಟಿಗೆ ತರೋದಕ್ಕಾಗೋದಿಲ್ಲ. ನಾಲಿಗೆ ಈ ರೀತಿಯಾದಂಥ ಒಂದು ಆಯುಧ ಎಂಬುದಾಗಿ ಹೇಳ್ತಾರೆ. 6ನೇ ವಚನ ನಾವು ನೋಡೋದಾದ್ರೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡ್ರಿ. ನಾಲಿಗೆಯೂ ಕಿಚ್ಚೆ. ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ. ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ. ನಾವು ನೋಡ್ತಿರ್ತಕ್ಕಂಥ ಈ ಸ್ಥಳ ನೋಡ್ರಿ, ಸೊ ಬೆಂಕಿಯಿಂದ ಉರಿದು ಹೋಗಿರ್ತಕ್ಕಂಥ ಒಂದು ಸ್ಥಳ. ಸೊ ಒಂದು ಸಣ್ಣ ಕಿಚ್ಚು, ಸಣ್ಣ ಬೆಂಕಿ ಎಲ್ಲೋ ಒಂದು ಕಡೆ ಬೀಳ್ತು, ಹಾಗೇ ಈ ಸ್ಥಳವನ್ನೆಲ್ಲ ಸುಟ್ಟು ಹಾಕಿಬಿಡ್ತು. ಸೊ ಈ ಸ್ಥಳ ಆ ರೀತಿಯಲ್ಲಿ ಕಾಣಿಸ್ತದೆ, ಸುಟ್ಟೋಗಿರ್ತಕ್ಕಂಥ ಒಂದು ಸ್ಥಳ. ಒಂದು ಸಣ್ಣ ಬೆಂಕಿ ಅಷ್ಟೇ, ಒಂದೇ ಒಂದು ಕಿಡಿ ಅಷ್ಟೇ ಈ ಸ್ಥಳವನ್ನೇ ಸುಟ್ಟು ಹಾಕ್ಬಿಟ್ಟಿದೆ. ಪ್ರಿಯರೇ, ನಾಲಿಗೆಯೂ ಕೂಡ ಇಂಥದ್ದೇ. ಕೆಲವು ಮಾತು ಆ ಕುಟುಂಬವನ್ನೇ ಸುಟ್ಟಾಕ್ತದೆ. ಆ ಒಂದೇ ಒಂದು ಮಾತು ಕುಟುಂಬವನ್ನೇ ಮುರಿದು ಬಿಡ್ತದೆ, ವಿಭಜಿಸಿ ಬಿಡ್ತದೆ, ಬೇರೆ ಬೇರೆ ಪಡಿಸ್ಬಿಡ್ತದೆ. ಒಂದು ಸಣ್ಣ ಮಾತು. ಅದಕ್ಕೆ ಈ ವಾಕ್ಯ ಹೇಳ್ತದೆ ನೋಡ್ರಿ, ನಾಲಿಗೆಯೂ ಬೆಂಕಿಯೇ. ಯಾವ ರೀತಿ ಕಾಡನ್ನ ಹತ್ತಿಸೋದಕ್ಕೆ ಸಣ್ಣ ಬೆಂಕಿ ಸಾಕೋ, ಹಾಗೆ ನಾಲಿಗೆ ಸಣ್ಣ ಬೆಂಕಿ ಆ ಪ್ರಪಂಚವನ್ನ ಹತ್ತಿಸಿ ನಾಶ ಮಾಡುವುದಕ್ಕೆ ನಾಲಿಗೆಯೇ ಸಾಕು. ನಾಲಿಗೆ ಎಂಥದಂತೆ, ನಾಲಿಗೆ ಮುಂದೆ ವಾಕ್ಯ ಹೇಳ್ತೇನೆ, ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅಧರ್ಮಲೋಕ ಯಾವುದು ಅಂದ್ರೆ ಯಾವುದು ನಮಗೆ ತುಂಬಾ ಚೆನ್ನಾಗಿ ಗೊತ್ತೆ, ನರಕ ರೂಪದ ಅಂಗ ನಮ್ಮಲ್ಲಿ ಇಡಲ್ಪಟ್ಟಿದೆ, ನಮ್ಮ ಮಧ್ಯದಲ್ಲಿ ಇಡಲ್ಪಟ್ಟದೆ. ಮತ್ತೆ ಮುಂದೆ ಹೇಳ್ತದೆ, ಅದು ದೇಹವನ್ನೆಲ್ಲ ಕೆಡಿಸ್ತದೆ. ಇಲ್ಲಿ ಎಚ್ಚರಿಕೆ ವಹಿಸಬೇಕಾದದ್ದು. ನಮ್ಮ ದೇಹವನ್ನು ಕೆಡಿಸಿಕೊಳ್ಳುವುದಕ್ಕೆ ಕಾರಣ ನಾಲಿಗೆ. ನಾನು ಒಂದು ಕಡೆ ಇದ್ರ ಕುರಿತಾಗಿ ಡಿಸ್ಕಷನ್ ನಡೆಸ್ತಾ ಇದ್ದಾಗ ಒಬ್ಬ ನರ್ಸ್ ಹೇಳಿದ್ರು, ಅವರು ಈ ನಾಲಿಗೆ ದೇಹವನ್ನು ಕೆಡಿಸ್ತದೆ ಅಂತ ಹೇಳಿದ ಕೂಡಲೇ ಅವ್ರು ಹೇಳಿದ್ರು, ಬ್ಲಡ್ ಪ್ರೆಷರ್ಗೆ BP ಬರಲಿಕ್ಕೆ ಕಾರಣ ಇದೆ, ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಕಾರಣ ನಾಲಿಗೆನೆ. ಅಧಿಕವಾದ ಮಾತು, ಸಿಟ್ಟಿನ ಮಾತು ಏನಾಯ್ತು, ಅವರೊಳಗಡೆ ಬ್ಲಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡ್ತು. ಅನೇಕ ಕಾರಣಗಳಿರ್ಬೋದು. ಅದರ ಮುಖ್ಯ ಕಾರಣ ನಾವು ನೋಡುವಾಗ ಅವರ ಮಾತು, ಸಿಟ್ಟಾದ ಮಾತು, ಕೋಪದ ಮಾತು, ಉದ್ರೇಕದ ಮಾತು ಅನೇಕ ಸಮಯದಲ್ಲಿ ಏನು ಮಾಡ್ತದೆ ಅಂದರೆ ನಮ್ಮ ದೇಹವನ್ನು ಕೆಡಿಸ್ತದೆ. ನಾಲಿಗೆನೇ ನಮ್ಮ ದೇಹದಲ್ಲಿ ಅನೇಕ ಅನಾರೋಗ್ಯಗಳು ಬರೋದಕ್ಕೆ ಕಾರಣ. ನಮ್ಮ ನಾಲಿಗೆಯಿಂದ ಮಾತಾಡುವ ಮರಣದ ಮಾತುಗಳು ನಮ್ಮ ಮೇಲೆ ಮರಣ ಬರುವಂತೆ ಅದು ನಡೆಸ್ತದೆ. ಸೊ ಆಗಿರೋದ್ರಿಂದ ನಾಲಿಗೆ ನಮ್ಮ ದೇಹವನ್ನು ಕೆಡಿಸ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಮತ್ತು ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚದ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ತಾನೇ ಬೆಂಕಿ ಹತ್ತಿಸ್ಕೊಳ್ತದಂತೆ. ನಾಲಿಗೆಯ ಮೇಲೆ ಒಂದು ಬೆಂಕಿ ಅದೇ. ಆ ಬೆಂಕಿ ಯಾವುದು? ನರಕದ ಬೆಂಕಿ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ನರಕದಿಂದ ಬೆಂಕಿ ಹತ್ತಿಸ್ಕೊಳ್ತದಂತೆ ನಾಲಿಗೆ. ಹಾಗಿದ್ರೆ ಈ ನಾಲಿಗೆ ಮೇಲೆ ಮತ್ತೊಂದು ಬೆಂಕಿಯೂ ಕೂಡ ಬಂದದ್ದನ್ನು ನಾವು ನೋಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನ ನಾಲಿಗೆಯ ಮೇಲೆ ಆ ದೇವದೂತ ಆ ಕೆಂಡವನ್ನು ತೆಗೆದು ತಂದು, ಆ ಯಜ್ಞವೇದಿಯಲ್ಲಿ ಇದ್ದಂಥ ಕೆಂಡವನ್ನು ತಂದು ಆತ
ಆತನ ನಾಲಿಗೆಯನ್ನು ಶುದ್ಧೀಕರಿಸಿದ್ದನ್ನು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಆಕಾಶದೊಳಗಿಂದ ಒಂದು ಬಿರುಗಾಳಿ ಬೀಸುವುದು ಎಂಬುದಾಗಿ ಆ ಮನೆಯನ್ನೆಲ್ಲ ತುಂಬಿಕೊಂಡು ಒಬ್ಬೊಬ್ಬರ ಮೇಲೆ ಬೆಂಕಿಯಂತಿದ್ದ ನಾಲಿಗೆ ಇಳಿದು ಬಂದದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ಮತ್ತೊಂದು ಬೆಂಕಿಯೂ ಕೂಡ ಅದೇ. ಈ ನರಕದಿಂದ ಬಂದ ಬೆಂಕಿ ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಪ್ರಪಂಚವನ್ನು ನಾಶಪಡಿಸುವುದಾದ್ರೆ, ದೇಹವನ್ನು ಕೆಡಿಸುವುದಾದ್ರೆ, ಕುಟುಂಬಗಳನ್ನ ಹಾಡು ಮಾಡುವುದಾದ್ರೆ, ಅನೇಕರು ಹಿಂದೋಗುವುದಕ್ಕೆ ಹಿಂಜಾರುವುದಕ್ಕೆ, ಅನೇಕರು ನಾಶವಾಗುವುದಕ್ಕೆ ಕಾರಣವಾಗಿರುವುದಾದ್ರೆ ಮತ್ತೊಂದು ಬೆಂಕಿ ಇದೆ. ಆ ಬೆಂಕಿ ಅದು ಪರಲೋಕದಿಂದ ಹತ್ತಿಕೊಳ್ಳುವ ಬೆಂಕಿ. ಈ ನಾಲಿಗೆಗೆ ಆ ಬೆಂಕಿ ಹತ್ತಿಕೊಳ್ಳುವುದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕು. ಆ ಬೆಂಕಿಯನ್ನು ಹತ್ತಿಸಿಕೊಳ್ಳಬೇಕಲ್ಲ. ಈ ಬೆಂಕಿ ತಾನೇ ಹತ್ತಿಕೊಳ್ತದೆ, ಆದರೆ ಈ ಬೆಂಕಿ ತಾನೇ ಹತ್ತಿಕೊಳ್ಳುವುದಿಲ್ಲ. ಈ ಬೆಂಕಿ ಹೇಗ್ ಬಂತು? ಯೆಶಾಯನ ಜೀವನದಲ್ಲಿ ಆ ಒಂದು ಕೆಂಡ ಹೇಗ್ ಬಂತು? ಆತ ತನ್ನ ನಾಲಿಗೆಯ ಕುರಿತಾದಂತಹ ಆ ನಿಜ ಸ್ಥಿತಿಯನ್ನು ತಿಳಿದು ದೇವರ ಬಳಿಯಲ್ಲಿ ಕೇಳಿದ್ರಿಂದ ಆ ಕೆಂಡದಿಂದ ದೇವದೂತ ತಂದು ಆತನ ನಾಲಿಗೆಯನ್ನು ಶುದ್ಧೀಕರಿಸಿದ್ದನ್ನು ನಾವು ನೋಡ್ತೇವೆ. ಹಾಗೆ ಅಪೊಸ್ತಲರು ತಮ್ಮ ನಾಲಿಗೆ ಕುರಿತಾಗಿ ಕರ್ತನ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟದ್ರಿಂದ, ಯೇಸು ಹೇಳಿದ ಹಾಗೆ ಅವರು 10 ದಿವಸ ಕಾಯ್ತಾ ಇದ್ದುದರಿಂದ ಅಲ್ಲಿ ಆ ನಾಲಿಗೆ ಉರಿಯಂತಿದ್ದ ನಾಲಿಗೆಗಳು ಅವರ ಮೇಲೆ ಇಳಿದು ಬರೋದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಈ ದಿವಸ ನಮ್ಮ ನಾಲಿಗೆಯಲ್ಲಿ ಯಾವ ಬೆಂಕಿ ಅದೇ? ಈ ಬೆಂಕಿ ಪರಲೋಕದ ಬೆಂಕಿಯೋ ಅಥವಾ ಈ ಬೆಂಕಿ ನರಕದ ಬೆಂಕಿಯೋ? ಇದು ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುವ ಬೆಂಕಿಯೋ? ತಪ್ಪಾದ ಬೆಂಕಿಯೋ ಸರಿಯಾದ ಬೆಂಕಿಯೋ? ನಾವು ಆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ, ಅಲ್ಲಿ ತಪ್ಪಾದ ಬೆಂಕಿಯೂ ಅದೇ, ಸರಿಯಾದ ಬೆಂಕಿಯೂ ಅದೇ. ಆರೋನನ 2 ಮಕ್ಕಳು ಆ ಒಂದು ದೀಪವನ್ನು ಹಚ್ಚಲಿಕ್ಕೆ ಅವರು ಉಪಯೋಗಿಸಿದ ಬೆಂಕಿ, ಆ ಒಂದು ಯಜ್ಞವನ್ನ ಹಚ್ಚಲಿಕ್ಕೆ ಯಜ್ಞವೇದಿಯಲ್ಲಿ ಆ ಬೆಂಕಿ ಹಚ್ಚಲಿಕ್ಕೆ ಉಪಯೋಗಿಸಿದ ಬೆಂಕಿ ತಪ್ಪಾದ ಬೇರೆ ಕಡೆಯಿಂದ ಆ ಬೆಂಕಿಯನ್ನು ಉಪಯೋಗಿಸಿದ್ರಿಂದ ಅವರ ಮೇಲೆ ದೇವರ ಕೋಪ ಬಂದದನ್ನು ನಾವು ಕಾಣ್ತೇವಲ್ಲ. ಸೊ ಸರಿಯಾದ ಬೆಂಕಿ ನಾವು ಹಚ್ಚಬೇಕಾಗಿದೆ. ದೇವರಿಂದನೇ ಬೆಂಕಿ ಬರಬೇಕೆಂಬುದಾಗಿ ದೇವರು ಬಯಸುವವರಾಗಿದ್ದಾರೆ. ದೇವರ ಬೆಂಕಿ ನಮಗೆ ಬೇಕಾಗಿದೆಯಲ್ಲ. ಆ ಒಂದು ಎಲಿಯನು ಆ ಬೆಟ್ಟದ ಮೇಲೆ, ಹೊರೆ ಬೆಟ್ಟದ ಮೇಲೆ ಬೆಂಕಿಗಾಗಿ ಆತ ಕೇಳಿದಾಗ ಬೆಂಕಿ ಬಂದು ಯಜ್ಞ ಮಾಂಸವನ್ನೆಲ್ಲ ಸುಟ್ಟು ಹಾಕಿದ ಹಾಗೆ ಈ ಸಮಯದಲ್ಲಿ ಪರಲೋಕದ ಬೆಂಕಿ ನಮ್ಮ ನಾಲಿಗೆಯನ್ನ ಹತ್ತಿಕೊಳ್ಳಬೇಕಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಈ ಬೆಂಕಿ ನಮ್ಮ ನಾಲಿಗೆಯನ್ನ ಹಿಡ್ಕೊಳ್ಳುವುದಾದರೆ ದೊಡ್ಡ ಉಜ್ಜೀವನ ನಮ್ಮ ದೇಶದಲ್ಲಿ ಬರ್ತದೆ. ನಮ್ಮ ಸಭೆಗಳಲ್ಲಿ ಉಜ್ಜೀವನ, ನಾವಿರುವ ಸ್ಥಳದಲ್ಲಿ ಒಂದು ಉಜ್ಜೀವನ, ನಮ್ಮ ಮಾತಿನಲ್ಲಿ ಆ ಪ್ರೀತಿಯ ಮಾತುಗಳು, ದೃಢತೆಯ ಮಾತುಗಳು, ಕಟ್ಟುವ ಮಾತುಗಳು, ಪ್ರವಾದನೆಯ ಮಾತುಗಳು ಹೊರಡುತ್ತವೆ ಪ್ರಿಯರೇ. ಸೊ ಮುಂದೆ ಅನೇಕ ವಿಚಾರಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ನಾಲಿಗೆಯೂ ಕೂಡ ಕೆಡುಕಾಗಿದೆ. ನಾಲಿಗೆಯು ಮರಣಕರವಾದ ವಿಷಯದಿಂದ ತುಂಬಿಯದೆ ಆಗಿರೋದ್ರಿಂದ ಈ ನಾಲಿಗೆಯಿಂದ ದೇವರನ್ನ ಕೊಂಡಾಡ್ತೀವಿ, ಮನುಷ್ಯರನ್ನ ಕೊಂಡಾಡ್ತೀವಿ, ಮನುಷ್ಯರನ್ನ ಶಪಿಸ್ತೀವಿ. ಹೇಗೆ ಸಾಧ್ಯ? ಇದೇ ನಾಲಿಗೆಯಿಂದ ದೇವರನ್ನು ಕೊಂಡಾಡಿ ಮನುಷ್ಯರನ್ನೂ ಶಪಿಸುವಾಗ ಇದು ಯೋಗ್ಯವಾದ ಸ್ಥಿತಿಯಲ್ಲ ಎಂಬುದಾಗಿ ಯಾಕೋಬ ಹೇಳ್ತಿದ್ದಾನೆ. ಇದು ಯೋಗ್ಯ ಅಲ್ವಾ, ಇದು ಯೋಗ್ಯ ಅಲ್ಲ, ಇದು ಸರಿಯಲ್ಲ ಎಂಬುದಾಗಿ ಯಾಕೋಬನು ಹೇಳುವುದನ್ನು ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಆ ಒಂದು ಊಟೆಯ ಬಾಯಿಂದ, ಅಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸುವ ಟ್ಯಾಪ್ ವಾಟರ್, ಆ ಟ್ಯಾಪ್ ವಾಟರ್ ಅಲ್ಲಿ ಆ ಒಂದು ಗಲೀಜಾದ ವಾಟರ್ ಮತ್ತೆ ಶುದ್ಧವಾದ ವಾಟರ್ ಎರಡೂ ಕೂಡ ಬರುವುದಾದ್ರೆ ನಾವು ಉಪಯೋಗಿಸ್ತೀವ ಅಂದ್ರೆ ಇಲ್ಲ. ಹಾಗಿದ್ರೆ ನಮ್ಮ ಬಾಯಿಂದ ಬರುವ ಶಾಪದ ಮಾತು, ನಮ್ಮ ಬಾಯಿಂದ ಹೊರಡುವ ಸ್ತುತಿಯ ಮಾತು ಎರಡೂ ಬರುವಾಗ ದೇವರದನ್ನು ಉಪಯೋಗಿಸಬಹುದು. ಮುಂದೆ ವಾಕ್ಯ ಹೇಳ್ತದೆ, ಅಂಜೂರದ ಮರವು ಎಣ್ಣೆ ಮರದ ಕಾಯನ್ನು ಬಿಡುವುದು, ದ್ರಾಕ್ಷಿ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದು, ಉಪ್ಪು ನೀರಿನ ಬಾವಿಯಿಂದ ಸಿಹಿ ನೀರು ಬರುವುದಿಲ್ಲ. ಆಗಿರುವುದರಿಂದ ಪ್ರಿಯರೇ, ನೀ ಅಂಜೂರದ ಮರವಾಗಿರುವುದಾದ್ರೆ ಅಂಜೂರದ ಹಣ್ಣನ್ನೇ ಕೊಡಬೇಕು. ನೀನು ಎಣ್ಣೆಕಾಯಿ ಮರವಾಗಿದ್ರೆ ಎಣ್ಣೆಕಾಯನ್ನೇ ಕೊಡಬೇಕು. ನೀನು ಉಪ್ಪು ನೀರಿನ ಬಾವಿ ಆದ್ರೆ ಉಪ್ಪು ನೀರನ್ನೇ ಕೊಡಬೇಕು. ಸಿಹಿ ನೀರಿನ ಬಾವಿ ಆದ್ರೆ ನೀನು ಸಿಹಿ ನೀರನ್ನೇ ಕೊಡಬೇಕಲ್ಲ. ನಾವೆಲ್ಲರೂ ಕೂಡ ಆತನ ಆಲಯದಲ್ಲಿ ನೆಡಲ್ಪಟ್ಟಂತ ಆ ಒಂದು ಎಣ್ಣೆ ಸಸಿಗಳು, ಎಣ್ಣೆ ಮರದ ಕಾಯಿಗಳನ್ನೇ ಬಿಡಬೇಕಲ್ಲ. ನಾವು ಅಂಜೂರದ ಮರಗಳಾಗಿರುವುದರಿಂದ ನಾವು ಅಂಜೂರದ ಕಾಯಿಗಳನ್ನೇ, ಹಣ್ಣುಗಳನ್ನೇ ಕೊಡಬೇಕಲ್ಲ. ದೇವರು ನಮ್ಮಿಂದ ಫಲವನ್ನು ಬಯಸುವವನಾಗಿದ್ದಾನೆ. ನಾಲಿಗೆಯಲ್ಲಿ ಫಲ, ನಾಲಿಗೆಯಲ್ಲಿ ಪ್ರೀತಿ ದೇವರಿಗೆ ಅವಶ್ಯಕ, ದೇವರ ರಾಜ್ಯಕ್ಕೆ ಅವಶ್ಯಕ. ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ, ನಮ್ಮನ್ನು ಸಮರ್ಪಣೆ ಮಾಡಿಕೊಟ್ಟು ಪ್ರಾರ್ಥಿಸೋಣ. ಈ ಬೆಂಕಿಗೆ ಪರಲೋಕದ ಬೆಂಕಿ ಹತ್ತಿಕೊಳ್ಳಲಿ, ಈ ಒಂದು ನಾಲಿಗೆಗೆ ಪರಲೋಕದ ಬೆಂಕಿ ಹತ್ತಿಕೊಳ್ಳಲಿ. ಬೆಂಕಿ ಹತ್ತಿಕೊಂಡಾಗ ಈ ಬೆಂಕಿ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹತ್ತಿಸಲಿ. ಅದನ್ನೇ ಸ್ವಾಮಿ ಲೂಕನು ಬರೆದ ಸುವಾರ್ತೆ 12:49 ವಚನದಲ್ಲಿ ಹೇಳಿದ್ರು, ನಿಮ್ಮ ಮೇಲೆ ನಾನು ಬೆಂಕಿಯನ್ನು ಹಾಕುವುದಕ್ಕೆ ಬಂದೆ, ಅದು ಈಗಲೇ ಹತ್ತಿಕೊಂಡಿದ್ರೆ ಅದು ಎಷ್ಟೋ ಒಳ್ಳೆಯದಾಗಿತ್ತು, ಅದು ನನಗೆ ತುಂಬಾ ಸಂತೋಷ ಎಂಬುದಾಗಿ ಆತನು ಹೇಳ್ತಾನಲ್ಲ. ಆ ಬೆಂಕಿ ಹತ್ತಿಸಿಕೊಳ್ಳುವುದಕ್ಕೋಸ್ಕರ
ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣವ. ಅಪೊಸ್ತಲರು 10 ದಿವಸ ಪಂಚಶತಮ ದಿನಕ್ಕಿಂತ ಮುಂಚಿತವಾಗಿ ಕಾಯುತ್ತಿದ್ದಂತೆ ನಾವು ಕಾಯ್ದು ಆ ಬೆಂಕಿಯನ್ನು ಹತ್ತಿಸಿಕೊಳ್ಳೋಣ. ನಾವು ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ವಂದನೆ ಸಲ್ಲಿಸ್ತೇವಪ್ಪ. ಕರ್ತನೇ, ಹೌದು ಸ್ವಾಮಿ ಅಪ್ಪ, ನಮ್ಮ ನಾಲಿಗೆಗಳಲ್ಲಿ ಕರ್ತನೆ ನರಕದ ಬೆಂಕಿ ಹತ್ತಿಕೊಳ್ಳಬಾರದು. ಕರ್ತನೆ, ಹೌದು ಸ್ವಾಮಿ, ಪರಲೋಕದ ಬೆಂಕಿ, ಓರೆ ಬೆಟ್ಟದಲ್ಲಿ ಇಳಿದು ಬಂದ ಆ ಪರಲೋಕದ ಬೆಂಕಿ, ಓ ಸ್ವಾಮಿ ಕರ್ತನೆ, ಅದೇ ರೀತಿಯಲ್ಲಿ ಕರ್ತನೆ ಯೆಶಾಯನ ನಾಲಿಗೆಗೆ ಬಂದ ಆ ಕೆಂಡ ನಮ್ಮ ನಾಲಿಗೆಗಳ ಮೇಲೆ ಬರಲಿ ಅಪ್ಪ. ಕರ್ತನೆ, ಹೌದು ಸ್ವಾಮಿ, ಅಪೊಸ್ತಲರ ಕೃತ್ಯಗಳಲ್ಲಿ ಅವರೊಬ್ಬೊಬ್ಬರ ಮೇಲೆ ಇಳಿದು ಬಂದ ಉರಿಯಂತಿದ್ದ ನಾಲಿಗೆ ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ನಾಟಕದ ಒಳಗೆ, ಭಾರತ ದೇಶದ ಒಳಗೆ ಒಂದು ದೊಡ್ಡ ಉಜ್ಜೀವನ ಕಾಣುವಂತೆ ಓ ದೇವ ಜನರ ನಾಲಿಗೆಯು ಬೆಂಕಿಯಿಂದ ಉರಿಯಲಿ, ಬೆಂಕಿಯಿಂದ ಪರಲೋಕದ ಬೆಂಕಿ ಹತ್ತಿಕೊಳ್ಳಲಿ ಕರ್ತನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ನಾಲಿಗೆಗಳನ್ನ ಉಪಯೋಗಿಸಿಕೊಳ್ಳ್ರಿ ಕರ್ತನೆ ಅಪ್ಪ. ನಮ್ಮ ನಾಲಿಗೆಗಳು ಬಲವಾದ ಪ್ರವಾದನೆಗಳನ್ನ ಮಾತನಾಡಲಿ, ಜನಗಳಿಗೆ ಮಾತನಾಡಲಿ, ಅಧಿಕಾರಿಗಳಿಗೆ ಪ್ರವಾದನೆಗಳನ್ನ ಮಾತನಾಡಲಿ ಸ್ವಾಮಿ. ಜನಾಂಗಗಳನ್ನ ಕರ್ತನ ಕಡೆಗೆ ತಿರುಗಿಸುವಂಥದ್ದಾಗಲಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದಯಮಾಡಿ ಈ ಒಂದು ಸಂದೇಶವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಸಹೋದರರು ಸಹೋದರಿಯರಿಗೆ ದಯವಿಟ್ಟು ಕಳಿಸಿಕೊಡ್ರಿ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.